ಹಾಗಾದ್ರೆ ರಾಣಿ ಪ್ರೇಮಂಗೆ ಹೆಲ್ಪ್ ಮಾಡಿದಾಳೆ ಅನ್ನೋದು ಕನ್ಫರ್ಮ್ ಆಯ್ತು. ಸ್ನೇಹಮ್ಮ, ನೀವು ಚಿಂತೆ ಮಾಡಬೇಡಿ. ರಾಣಿ ಹತ್ರ ನಾನು ಮಾತಾಡ್ತೀನಿ. ಇದಕ್ಕೆ ಒಪ್ಪೋ ಹಾಗೆ ನಾನು ಮಾಡ್ತೀನಮ್ಮ. ಸರಿ ಅಂಕಲ್, ನನ್ನ ಸಂತೋಷ ನಿಮ್ಮ ಮಗಳ ಕೈಯಲ್ಲೇ ಇದೆ. ಮಹೇಶ್ವರಿ, ಏನ್ ಮಾತಾಡ್ತಿದ್ಯಾ? ನೀನ್ ಹೇಳ್ತಿರೋದಲ್ಲ ನಿಜನಾ? ಅಲ್ಲ, ಇಷ್ಟು ದೊಡ್ಡ ಗಲಾಟೆ ಆದ್ರೂನು ಮಹಾದೇವು ನನ್ನ ಹತ್ರ ಒಂದು ಮಾತು ಹೇಳಿಲ್ವಲ್ಲ? ಆ ಮಹಾದೇವ ನಿಮಗೆ ಯಾಕೆ ಹೇಳಿಲ್ವೋ ನನಗೆ ಗೊತ್ತಿಲ್ಲ ಅಕ್ಕ. ಆದ್ರೆ ನಾನ್ ಹೇಳ್ತಾ ಇರೋದು ಸತ್ಯ. ಆ ಗರುಡ ಮಲ್ಲಿ ಇಬ್ರು ಸೇರ್ಕೊಂಡು ದೇವಸ್ಥಾನದಲ್ಲಿ ಗಲಾಟೆ ಮಾಡಿದ್ದಾರೆ. ಆ ಗರುಡ ಪಂಚಮಿಗೆ ತಾಳಿ ಕಟ್ಟಕ್ ಹೋಗಿದ್ದಂತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಇವತ್ತು ನಮ್ ಪಂಚಮಿ ಆ ಗರುಡನ ಹೆಂಡತಿ ಆಗಿರೋಳು. ಅಯ್ಯೋ ಭಗವಂತ! ಪಂಚಮಿ, ಪಂಚಮಿ ಬಾ ಇಲ್ಲಿ. ಪಂಚಮಿ, ಇವತ್ತು ದೇವಸ್ಥಾನದಲ್ಲಿ ಏನ್ ನಡೀತು? ನಾನ್ ಕೇಳಿದಲ್ಲ ನಿಜನಾ? ಹೇಳು ಪಂಚಮಿ, ಇವತ್ತು ದೇವಸ್ಥಾನದಲ್ಲಿ ಏನ್ ನಡೀತು? ಪಂಚಮಿ, ಇಲ್ಲಿ ನೋಡು, ನನ್ನ ಹತ್ರ ನೀನು ಏನು ಮುಚ್ಚು ಮರೆ ಮಾಡ್ಬೇಡ. ಮುಚ್ಚು ಮರೆ ಮಾಡಿದ್ರೆ ನನ್ ಮೇಲೆ ಆಣೆ. ಗರುಡ ನಿನ್ ಕುತ್ತಿಗೆಗೆ ತಾಳಿ ಕಟ್ಟೋದಕ್ ನೋಡ್ದ? ಅದೇ ಅಕ್ಕ, ಪಂಚಮಿನ ಮದ್ವೆ ಆಗೋ ಹುಡುಗನ್ನ ಅವರಿಬ್ರು ಸೇರ್ಕೊಂಡು ದನಕ್ ಬಡ್ದಂಗ್ ಬಡದ್ರಂತೆ. ಅಯ್ಯೋ, ಅವ್ರಿಗೇನ್ ಬಂದಿದೆ ದೊಡ್ಡ ರೋಗ? ಯಾಕವ್ರ ಹುಡುಗನಿಂದ ಬಿದ್ದಿದ್ದಾರೆ? ನೋಡಿ ನೋಡಿ, ಆಮೇಲೆ ಆ ಗರುಡ ಇವ್ರಿಗೆ ತಾಳಿ ಕಟ್ಟಕ್ಕೂ ಬಂದಿದ್ನಂತೆ. ಬಂದಿದ್ನಂತೆ ಅಲ್ಲ ಅಕ್ಕ, ಆಲ್ಮೋಸ್ಟ್ ಕಟ್ಟೆ ಬಿಟ್ಟಿದ್ನಂತೆ. ನಮ್ಮ ಮಹಾದೇವ ಮಚ್ಚಿಡ್ಕೊಂಡ್ ಬಂದಿದ್ನ? ಆಮೇಲೆ ಆಮೇಲೆ ಏನಾಯ್ತು ಪಂಚಮಿ? ದೇವ್ರ ದೊಡ್ಡ ನಮ್ಮ ಕಾವ್ಯನ ಸರಿಯಾಗಿ ಸಮಯಕ್ಕೆ ಬರೋ ಹಾಗೆ ಮಾಡ್ದ. ಇಲ್ಲ ಅಂದಿದ್ರೆ ಮಹಾದೇವ ಇವತ್ತು ಅವ್ರಿಬ್ಬರನ್ನು ಕೊಂದು ಜೈಲಲ್ಲಿ ಇರ್ತಿದ್ದ. ಮಹೇಶ್ವರಿ, ಹೌದಾ? ಕಾವ್ಯ ಬಂದು ಮಹಾದೇವ್ನ ತಡದ್ಲ? ಪಂಚಮಿ, ಆ ಕಾವ್ಯ ನಿಜವಾಗ್ಲೂ ನಮ್ಮ ಮನೆಗೆ ದೇವತೆ ಕಣಮ್ಮ, ದೇವತೆ. ಹೌದಕ್ಕ, ಅವಳಿಂದಲೇ ಇವತ್ತು ನಮ್ಮ ಮಹಾದೇವ ಪಂಚಮಿ ಉಳ್ಕೊಂಡಿರೋದು. ನಿಜ ಮಹೇಶ್ವರಿ, ಕಾವ್ಯನಿಂದ ಇವತ್ತು ನನ್ನ ಮಗಳು ಮರ್ಯಾದೆ ಉಳಿಯಿತು. ನನ್ನ ಮಗನಿಂದ ಆಗ್ತಿದ್ದ ಅನಾಹುತನೂ ತಪ್ಪಿತು. ಅಕ್ಕ, ಶತ್ರುಗಳು ಸುಮ್ನೆ ಕೂತ್ಕೊಳ್ಳೋದಿಲ್ಲ, ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅಂತ ಅವಕಾಶನ ನಾವ್ ಯಾಕೆ ಕೊಡ್ಬೇಕು? ಎಲ್ಲಾ ಕಡೆ ಮಹಾದೇವ ಕಾವ್ಯನೇ ಬಂದು ನಮ್ ಪಂಚಮಿನ ಕಾಯೋಕ್ಕಾಗಲ್ಲ ಅಲ್ವಾ ಅಕ್ಕ? ಮಹೇಶ್ವರಿ, ಏನ್ ನಿನ್ ಮಾತಿನ ಅರ್ಥ? ಸುಟ್ಟ ಮೇಲೆ ಬೆಂಕಿನ ಬೈಕೊಂಡು ಏನ್ ಪ್ರಯೋಜನ ಹೇಳಿ? ಸುಡೋಕ್ಕೂ ಮುಂಚೆ ನಾವ್ ಎಚ್ಚರಿಕೆಯಿಂದ ಇರ್ಬೇಕು. ನೋಡು ಮಗಳೇ, ಇನ್ಮೇಲೆ ನೀನು ಒಬ್ಬೊಬ್ಳೆ ದೇವಸ್ಥಾನಕ್ಕಾಗ್ಲಿ ಮಾರ್ಕೆಟ್ಗಾಗ್ಲಿ ಹೋಗ್ಬೇಡ. ಹಾಗೂ ನಿಂಗೆ ಹೋಗ್ಬೇಕು ಅನ್ಸಿದ್ರೆ ನಮ್ ಕಿಟಿನ ಕರ್ಕೊಂಡು ಹೋಗು. ಕಿಟಿ, ಬರೋ ಇಲ್ಲಿ. ನೋಡು ಕಿಟಿ, ಇನ್ ಮುಂದೆ ನನ್ ಮಗಳು ಮನೆಯಿಂದ ಆಚೆ ಕಾಲಿಟ್ರೆ ಅವಳಿಗೆ ನೆರಳಾಗಿದ್ದು ನೀನೇ ಅವಳನ್ನ ಕಾಪಾಡ್ಬೇಕು.
ಇನ್ಮೇಲೆ ಅವಳ ಹೊಣೆ ಜವಾಬ್ದಾರಿ ಎಲ್ಲಾನು ನಿಂದೇನೆ. ಅರ್ಥ ಆಯ್ತಾ? ಅಕ್ಕ ನೀನ್ ಕಾಲಲ್ಲಿ ತೋರಿಸಿರೋದನ್ನ ನಾನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ ಅಕ್ಕ. ಆಗ್ಲಿ, ಇನ್ಮೇಲೆ ಪಂಚಮಿಗೆ ನಾನು ನೇರಳಾಗಿರ್ತೀನಿ. ಅವಳ ಮೇಲೆ ಒಂದೇ ಒಂದು ಸೊಳ್ಳೆನೂ ಕೂತ್ಕೊಳಕ್ ಬಿಡಲ್ಲ ಅಕ್ಕ. ಅಕ್ಕ, ಇವಾಗ ನಿಮಗ್ ಸಮಾಧಾನ ಆಯ್ತಾ? ಪಂಚಮಿ ನೋಡಿ ಈಗ್ಲೂ ಎಷ್ಟು ಗಾಬರಿ ಆಗಿದ್ದಾಳೆ. ನೀವೇ ಅವಳಗ್ ಧೈರ್ಯ ಹೇಳ್ಬೇಕಕ್ಕ. ಪಂಚಮಿ, ಯಾರಿರ್ಬೋದು ರೂಮಲ್ಲಿ? ಏನೋ ಸೌಂಡ್ ಆಗ್ತಿದೆಯಲ್ಲ. ಯಾರೋದು ಆಚೆ ಬನ್ನಿ. ಆಚೆ ಬರ್ತಿರೋ ಇಲ್ವೋ? ಯಾರು ಒಳಗಿರೋದು? ಯಾರು ನೀನು? ರಾಮ್, ಯಾಕೋ ಏನಾಯ್ತು? ಬಾಗಿಲ್ ತೆಗಿಯೋ. ಅಮ್ಮ, ಅದು ರಾಮ್ ರಾಮ್, ಹೇ ಪ್ರೇಮ, ನೀನಾ? ನೀನೇಗ್ ಬಂದೆ? ಕಬೋರ್ಡ್ ಬಚ್ಚಿಟ್ಕೊಂಡು ಏನ್ ಮಾಡ್ತಿದ್ಯಾ? ಅದು ನಿನ್ನ ನೋಡ್ಬೇಕು ಅನ್ನಿಸ್ತಾ, ಅದಕ್ಕೆ ಬಂದೆ. ಅತ್ತೆ ಬಂದ್ಬಿಟ್ರು, ಅವ್ರು ನೋಡಿದ್ರಲ್ಲಿ ಬೈತಾರ ಅಂತ ಒಳಗಡೆ ಬಂದಿಲ್ ಬಚ್ಚಿಡ್ಕೊಂಡ್ಬಿಟ್ಟೆ. ಯಾವಾಗ ಬಂದೆ? ಆಗ್ಲೇ ಬಂದೆ ರಾಮ್. ಅದು ನಿನ್ ಬಾತ್ರೂಮ್ ಅಲ್ಲಿ ಸ್ನಾನ. ನನ್ ಬಾತ್ರೂಮ್ ಸ್ನಾನ ಮಾಡೋದು ನೋಡಿದ್ಯಾ? ಚಿಚಿ ಇಲ್ಲ ರಾಮ್, ಸ್ನಾನ ಮಾಡೋದ್ ನೋಡ್ಲಿಲ್ಲ. ನೀನಲ್ಲಿದ್ದಾಗ ನಾನ್ ಬಂದೆ ಅಂದೆ. ನೀನ್ ಟವಲ್ ಕಟ್ಕೊಂಡು ಆಚೆ ಬಂದ್ಯಲ್ಲ, ಆಗ ಕಬಾರ್ಡಲ್ಲಿ ನೋಡ್ದೆ. ನನ್ ಟವಲಲ್ಲಿರೋದು ನೋಡಿದ್ಯಾ? ನಿನ್ನ ನಿನ್ ಕೈ ಗಾಯ ಆಗಿತ್ತಲ್ವಾ? ಬ್ಯಾಂಡೇಜ್ ಇಲ್ಲಿ. ಅದು ತುಂಬಾ ತುರ್ಕೆ ಆಗ್ತಿತ್ತಾ, ಅದಕ್ಕೆ ತೆಗ್ದಿಟ್ಬಿಟ್ಟೆ. ತೆಗ್ದುಬಿಟ್ಯಾ? ರಾಮ್, ರಾಮ್, ಪ್ರೇಮ ನಂಗೆ ತುಂಬಾ ಸಹಾಯ ಮಾಡಿದಾಳಪ್ಪ. ಅವಳ ವಿರುದ್ಧ ನಾನು ಯಾವತ್ತೂ ಮಾತಾಡಲ್ಲ. ಹಾಗಾದ್ರೆ ರಾಣಿ ಪ್ರೇಮಂಗೆ ಹೆಲ್ಪ್ ಮಾಡಿದಾಳೆ ಅನ್ನೋದು ಕನ್ಫರ್ಮ್ ಆಯ್ತು. ಸ್ನೇಹ ಅಮ್ಮ, ನೀವು ಚಿಂತೆ ಮಾಡಬೇಡಿ. ರಾಣಿ ಹತ್ರ ನಾನು ಮಾತಾಡ್ತೀನಿ. ಇದಕ್ಕೆ ಒಪ್ಪೋ ಹಾಗೆ ನಾನು ಮಾಡ್ತೀನಮ್ಮ. ಸರಿ ಅಂಕಲ್, ನನ್ ಸಂತೋಷ ನಿಮ್ ಮಗಳ ಕೈಯಲ್ಲೇ ಇದೆ. ನಾನೇನ್ ಬರ್ತೀನಿ. ರಾಮ್, ಈಗ ಸಿಗಾಕೊಂಡ್ವಿ, ಏನ್ ಮಾಡೋದು? ರಾಮ್, ಏನಾದ್ರು ಮಾಡು.
ಅತ್ತೆ ಕಣ್ಣಿಗೆ ಬಿದ್ರೆ ನಾನ್ ಸತ್ತೆ. ನೀವ್ ದೊಡ್ಡ ಕತ್ತೆ. ಒಂದ್ ಕೆಲಸ ಮಾಡು, ನೀವ್ ಒಳಗು. ತೆಗ್ಯೋ ಬಾಗ್ಲು. ರಾಮ್, ಯಾಕೋ ಕಿರ್ಚ್ಕೊಂಡೆ? ಏನಾಯ್ತು? ಮಾ ಅಯ್ಯೋ ದೇವ್ರಿ. ರಾಮ್, ಏನಾಯ್ತು? ಹಾ, ಅಮ್ಮ. ಏನಾಯ್ತು ನಿನ್ಗೆ? ಅಮ್ಮ. ಯಾಕೋ ಹಾಕಿ ಕಿರ್ಚ್ಕೊಂಡೆ? ಏನಾಯ್ತು? ಏನೋ ಅದು ಶಬ್ದ? ನಾನ್ ಕಿರ್ಚ್ಕೊಂಡ ಇಲ್ವಲ್ಲಮ್ಮ, ನಾನ್ ಕಿರ್ಚ್ಕೊಂಡಿಲ್ಲ. ಹಾಗಾದ್ರೆ ನನಗ್ ಕೇಳ್ಸಿದ್ದು ಸುಳ್ಳು ಅಂತ್ಯಾ? ಸುಳ್ಳಲ್ಲ ಅಮ್ಮ, ಬೇರೆ ಯಾರೋ ಕಿರ್ಚಿರೋದ್ನ ನಾನು ಅನ್ಕೊಂಡಿದ್ಯಾ. ಯಾಕಂದ್ರೆ ನಾನಂದ್ರೆ ಹಿಂಗೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ನೀನ್ ಸ್ವಲ್ಪ ಗಾಬರಿ ಆಗೋಗಿದ್ಯಾ. ಓ, ಹಾಗಂತ್ಯಾ? ಹಾ, ಸರಿ ಬಿಡು. ಅಮ್ಮ, ಯಾಕಮ್ಮ, ಏನಾಯ್ತು? ಅದು ನೆನ್ನೆ ನಾನು ನಿನ್ ರೂಮ್ಗೆ ಬಂದಿದ್ದಾಗ ಚಾರ್ಜರ್ ಇಲ್ಲೆಲ್ಲೋ ಬಿಟ್ಟು ಹೋದೆ ಕಣೋ, ಅದನ್ನ ಹುಡುಕ್ತಾ ಇದೀನಿ. ಚಾರ್ಜರ ನನ್ ರೂಮಲ್ಲ? ನನ್ ರೂಮಲ್ಲಿ ಎಲ್ಲಮ್ಮ ಬರುತ್ತೆ ಚಾರ್ಜರು? ಏ, ನಾನ್ ಬಿಟ್ಟು ಹೋಗಿದ್ದೆ ಕಣೋ. ನನ್ ರೂಮಲ್ಲ ನೋಡಿದ್ಯಾ? ಡ್ರಾಯರ್ಲು ಇಲ್ಲ, ಇಲ್ಲೆಲ್ಲೂ ಹಿಂಗ್ ಚಾರ್ಜರ್ ಇಲ್ಲ ಅಮ್ಮ. ಇಲ್ಲ ಕಣೋ, ನಿನ್ ರೂಮಲ್ಲೇ ಇಟ್ಟಿದ್ದೆ ನಾನು. ಎಲ್ಲಿಟ್ಟೆ? ಹಾ, ಕಬೋರ್ಡ್ ಅಲ್ಲಿ ಇರ್ಬೇಕು. ಕಬೋರ್ಡ? ಕಬೋರ್ಡ್ ಅಲ್ಲಿ ಯಾರಮ್ಮ ಚಾರ್ಜರ್ ಇಡ್ತಾರೆ? ಏ, ನಾನ್ ಇಡ್ತೀನಿ, ಬಾರ ಈ ಕಡೆ. ಯಾಕೋ, ಏನಾಯ್ತು? ಅದು ನಿಂಗೆ ಚಾರ್ಜರ್ ಅಲ್ವಾ? ನಾನ್ ತಂದ್ಕೊಡ್ತೀನಿ ಅಮ್ಮ, ನಾನ್ ತಂದ್ಕೊಡ್ತೀನಿ. ಅಮ್ಮ, ಇಲ್ಲಿ ನಿನ್ ಚಾರ್ಜರ್ ತಗೋ. ನೋಡಿದ್ಯಾ, ನಾನ್ ಹೇಳ್ದೆ ತಾನೆ ನಿನ್ ರೂಮಲ್ಲೇ ಇಟ್ಟಿದ್ದೀನಿ ಅಂತ. ಪ್ರೇಮ 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 ಕಣ್ಬಿಡು. ಪ್ರೇಮ ಎದಳು. ಪ್ರೇಮ ಎದಳು, ಕಣ್ಬಿಡು. ಪ್ರೇಮ 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 ಕಣ್ಬಿಡು. ಪ್ರೇಮ ಕಣ್ಬಿಡು. ಪ್ರೇಮ ಏಯ್, ಸಿಕ್ಬಿದ್ದೆ. ಕಳ್ಳ. ನಾನ್ ಮೂರ್ಛೆ ಹೋದೆ ಅಂತ ಎಷ್ಟು ಗಾಬರಿ ಆದೆ ರಾಮ್. ನಾನಂದ್ರೆ ಇಷ್ಟೊಂದ್ ಕೇರ್ ಅಲ್ವಾ ನಿಂಗೆ? ಏಯ್, ಇದನ್ನೇನ್ ತಮಾಷೆ ಅನ್ಕೊಂಡಿದ್ಯಾ? ಎಷ್ಟು ಗಾಬರಿ ಆಗಿದ್ ಗೊತ್ತಾ ನನಗೆ. ಇನ್ನು ಚಿಕ್ಕ ಮಗು ತರ ಆಟ ಆಡೋದ್ ಬಿಟ್ಟಿಲ್ಲ ಅಲ್ವಾ ನೀನು? ನೀನ್ ಬಿಡು ಅನ್ನು, ನಾಳೆನೆ ಬಿಟ್ಬಿಡ್ತೀನಿ. ಬಿಟ್ಬಿಡ್ತೀಯ ಊಟ ಗುಣ ನಿಂದದು. ಓ ಸಾರಿ ರಾಮ್, ಪ್ಲೀಸ್. ಸಾರಿ ಮಾಡೋದೆಲ್ಲ ಮಾಡಿ ಸಾರಿ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನಾನಿನ್ನ ಕ್ಷಮಿಸಲ್ಲ. ಅಯ್ಯೋ ನಿಜ ಸಾರಿ ರಾಮ್, ನಿಜ ಸಾರಿ 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 ಪ್ಲೀಸ್. ನಾನ್ ಮೂರ್ಛೆ ಬಿದ್ದಾಗ ನೀನ್ ಎಷ್ಟು ಕಾಳಜಿ ಮಾಡ್ತೀಯ ಅಂತ ನೋಡಕ್ ಹೀಗ್ ಮಾಡ್ದೆ. ಇನ್ಮೇಲೆ ಹಿಂಗ್ ಮಾಡಲ್ಲ. ಸಾರಿ. ಸರಿ 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 ಸಾಕ್ ಮಾಡಿ ತರ್ಲೇನ ತರಲೇ ನೀನು.